ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಕಿಡ್ನಿ ಸ್ಟೋನ್ಗೆ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಬಾಳೆ ದಿಂಡಿನ ಪಲ್ಯ ಇವತ್ತು ಮಾಡೋಣ. ಅದಕ್ಕೆ ನಾನು ಒಂದು ಬಾಳೆ ದಿಂಡು ತೊಗೊಂಡಿದ್ದೀನಿ. ಅದನ್ನು ಅಂದರೆ ಮೇಲ್ಗಡೆ ಬರೀ ಅದ್ರ ಸಿಪ್ಪೆ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಒಳಗಡೆ ಮಾತ್ರ ದಿಂಡು ಥರ ಇರುತ್ತೆ, ಅದು ಲೇಯರ್ ಥರ ಏನೂ ಬರಲ್ಲ. ಅದನ್ನು ನಾವು ಈ ರೀತಿ ರೌಂಡ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗ ಅದರಲ್ಲಿ ನಾರಿನಂಶ ಬರುತ್ತೆ ನೋಡಿ, ಅದನ್ನು ಎತ್ಕೋಬೇಕು. ಏಕೆಂದರೆ ನಾವು ಹಾಗೇ ಕಟ್ ಮಾಡಿ ಹಾಕ್ಬಿಟ್ರೆ ನಾವು ಪಲ್ಯ ಮಾಡಿದಾಗ ಏನಾಗುತ್ತೆ, ಅದು ನಾರಿನಂಶ ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ರೌಂಡ್ ಕಟ್ ಮಾಡಿಬಿಟ್ಟು ಎಲ್ಲ ಎತ್ತಿಡ್ಕೋಬೇಕು. ಇದನ್ನು ಕಿಡ್ನಿ ಸ್ಟೋನ್ ಆದವರು ತಿಂತಾ ಬಂದರೆ ಒಳಗಡೆ ಇರೋಂಥ ಕಿಡ್ನಿ ಸ್ಟೋನು ಕರಗ್ತಾ ಬರುತ್ತೆ. ಹಾಗಾಗಿ ಯಾವಾಗಾದರೂ ಒಂದೊಂದು ಟೈಮು ನಾವುಗಳು ಮಾಡ್ಕೊಂಡು ತಿಂತಾ ಇರಬೇಕು. ಈ ರೀತಿ ನೋಡಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ಏಕೆಂದರೆ ನಾನು ಇದನ್ನು ಹಾಗೇ ಹುರಿದು ಪಲ್ಯ ಮಾಡೋದ್ರಿಂದ ಬೇಗನೆ ಬೇಯುತ್ತೆ. ಜಾಸ್ತಿ ದಪ್ಪ ಕಟ್ ಮಾಡ್ಕೋಬಾರ್ದು, ಸಣ್ಣ ಕಟ್ ಮಾಡ್ಕೋಬೇಕು. ಅಂದರೆ ಇದು ಬಾಳೆ ದಿಂಡು ಬೇಗನೆ ಬ್ಲಾಕ್ ಆಗೋಗ್ಬಿಡುತ್ತೆ. ಏಕೆಂದರೆ ನಾವು ಸ್ಟೋರ್ಗಳಲ್ಲಿ ಹೋದಾಗ ಎಷ್ಟು ದಿವಸ ಆಗಿರುತ್ತೋ ಗೊತ್ತಿರಲ್ಲ, ಪ್ಯಾಕಿಂಗ್ ಮಾಡಿಬಿಟ್ಟಿರ್ತಾರೆ. ಬಟ್ ನಾವು ತೊಗೊಂಬಂದು ಒಂದಿನ 2 ದಿನ ಇಟ್ಟು ಅಂದ್ರೆ ಅದನ್ನು ಬೇಗನೆ ಹಾಳಾಗುತ್ತೆ. ಅಂದರೆ ಮೇಲ್ಗಡೆ ಮಾತ್ರ ಆ ರೀತಿ ಇರುತ್ತೆ, ಒಳಗಡೆ ಚೆನ್ನಾಗಿರುತ್ತೆ. ಆದರೂ ಕೆಲವೊಂದು ಆ ಥರ ಆಗೋಗುತ್ತೆ. ಅದಕ್ಕೆ ನಿಂಬೆಹಣ್ಣು ಹಾಕ್ಬಿಟ್ಟಿಟ್ರೆ ಸ್ವಲ್ಪ ಬ್ಲಾಕ್ ಆಗೋಲ್ಲ. ನಾನೆಲ್ಲ ಸಣ್ಣ ಕಟ್ ಮಾಡಿ ಎತ್ತಿಕೊಂಡು ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಅಂದರೆ ಕಡಲೆಬೇಳೆನೂ ಒಂದು ಮೀಡಿಯಮ್ ಫ್ಲೋಲಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಕೆಲವ್ರಿಗೆ ಕಡಲೆಬೇಳೆ ಇಷ್ಟ ಆಗಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಕಡಲೆಬೇಳೆ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಪಲ್ಯ. ಅದಕ್ಕೋಸ್ಕರ ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ಬೇಡ ಅಂತಂದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು, ಅಚ್ಚ ಖಾರದ ಪುಡಿನ. ಮತ್ತು ಒಣಮೆಣ್ಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಇವಾಗ ಅದ್ರ ಜೊತೆಗೆ ಕರಿಬೇವನ್ನು ನಾನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಮಸಾಲೆ ಫ್ಲೇವರ್ ಕೊಡುತ್ತೆ. ಏಕೆಂದರೆ ಕೆಲವರು ಖಾರ ರುಬ್ಬಿ ಅಂದರೆ ಒಂದು ಸ್ವಲ್ಪ ಮಸಾಲೆ ರುಬ್ಬಿಟ್ಟು ಪಲ್ಯ ಮಾಡ್ತಾರೆ, ಅಂದರೆ ಡ್ರೈ ಆಗಿ. ನಾನು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಮಸಾಲೆ ಇರುತ್ತೆ ಅಂತ ಹಾಕಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ನೀವು ಬೇಡ, ನಮಗೆ ಮಸಾಲೆನೇ ಬೇಡ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಲೇ ನೀವು ಹಾಗೆ ಹಸಿರು ಮೆಣಸಿನ್ಕಾಯಿ ಮಾಮೂಲಿ ಒಗ್ಗರಣೆಯಲ್ಲಿ ಮಾಡ್ಕೋಬೋದು. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ಅಷ್ಟು ಖುಷಿಯಾಗಿ ತಿಂತಾರೆ, ಅಷ್ಟೊಂದು ಖಾರ ಇರಲ್ಲ ಅದು. ಇದಾದರೆ ಸ್ವಲ್ಪ ಸ್ಪೈಸಿ ಇರುತ್ತೆ. ಇವಾಗ ಇದಕ್ಕೆ ನಾನು ಬಾಳೆ ದಿಂಡನ್ನ ಸಣ್ಣ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ನೀರಿದ್ದರೆ ನೀರನ್ನೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಹಾಕಬೇಕು. ಅಂದರೆ ನೋಡಿ ಅದು ನಿಂಬೆಹಣ್ಣು ಹಾಕಬೇಕು, ಇಲ್ಲಾಂದರೆ ನೋಡಿ ಈ ಥರ ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ನಿಂಬೆಹಣ್ಣು ಖಾಲಿ ಆಗಿತ್ತು ಅಂತ ನಾನು ಹಾಗೇ ಮಾಡಿದೆ, ಅದು ಸ್ವಲ್ಪ ಬ್ಲ್ಯಾಕ್ ಬಂತು. ನೀವೇನಾದ್ರೂ ಬಾಳೆ ದಿಂಡು ಅಕಸ್ಮಾತ್ ಬ್ಲ್ಯಾಕ್ ಆಗುತ್ತೆ ಅಂದಾಗ ಸ್ವಲ್ಪ ಇಲ್ಲಾಂದರೆ ಮಜ್ಜಿಗೆನೋ ಮೊಸರನ್ನೋ ಹಾಕ್ತಾರೆ ನೀರೊಳಗೆ, ಇಲ್ಲಾಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೂ ಬ್ಲ್ಯಾಕ್ ಆಗಲ್ಲ. ಇವಾಗ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಪುಡಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಅಂದರೆ ಬರೀ 10 ರೂಪಾಯಿಲಿ ನೋಡಿ ಒಂದು ಟೈಮ್ ಪಲ್ಯನೇ ಆಗೋಗ್ಬಿಡುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಇದು ಸಿಗುತ್ತೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಮತ್ತು ಅದರಲ್ಲಿರೋ ಅಂಥ ನೀರು ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಆಮೇಲೆ ನಾವು ಇದನ್ನು ಚೆನ್ನಾಗಿ ಹಾಗೇ ಫ್ರೈ ಮಾಡಬೇಕು. ಆವಾಗ ನೀರು ಅಂಶ, ಏಕೆಂದರೆ ನಾವು ನೀರಲ್ಲಿ ನೆನೆಸಿಟ್ಟಿದ್ವಲ್ಲ, ಹಾಗಾಗಿ ಸ್ವಲ್ಪ ನೀರು ಅಂಶ ಇರುತ್ತೆ. ಇನ್ನೂ ಒಂದು ನಾವು ಮುಚ್ಚಿ ಬೇಯಿಸೋದ್ರಿಂದ ನೀರಿನಂಶ ಬಿಟ್ಕೊಳ್ಳುತ್ತೆ. ನಾವು ಹಾಗೇ ಹುರಿದ್ರೆ ನೀರಿನಂಶ ಇರಲ್ಲ, ಹಾಗೆ ಡ್ರೈ ಆಗಿಬಿಡುತ್ತೆ. ನೀವು ಬೇಕಾದ್ರೆ ಒಂದು ಸಲ ಹಾಗೇ ಮಾಮೂಲಿ ಹುರಿದ್ಬಿಟ್ಟು ನೀವು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುಚ್ಚಿ ಬೇಯಿಸೋದಕ್ಕಿಂತ ಹಾಗೇ ಹುರಿದು ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಈ ರೀತಿ ಮಾಡಿದ್ದೀನಿ. ಇವಾಗ ನೋಡಿ, ಇವಾಗ ಪಲ್ಯನೂ ರೆಡಿ ಆಗ್ತಾಯಿದೆ.
ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಕಿಡ್ನಿ ಸ್ಟೋನ್ನಿಂದ ಎಷ್ಟೋ ಜನ ತುಂಬ ನರಳ್ತಾ ಇರ್ತಾರೆ. ಅಂಥವರು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಅದರ ಕಿಡ್ನಿ ಸ್ಟೋನು ಕರಗ್ತಾ ಬರುತ್ತೆ. ಯಾವಾಗಾದರೂ ಒಂದೊಂದು ಟೈಮ್ ಕಡಿಮೆ ರೇಟಲ್ಲಿ ಸಿಗೋದ್ರಿಂದ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಾಳೆ ದಿಂಡಿನ ಪಲ್ಯ ರೆಡಿ ಆಯಿತು. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.